ರಾಜ್ಯ ಬ್ರಾಹ್ಮಣ ಅಭಿವೃದ್ಧಿ ಮಂಡಳಿ ವತಿಯಿಂದ ಇದೇ ತಿಂಗಳ 8ರಂದು ಕಲಬುರಗಿಯಲ್ಲಿ ವಿಶ್ವಾಮಿತ್ರ ಪ್ರತಿಭಾ ಪುರಸ್ಕಾರ ಹಮ್ಮಿಕೊಳ್ಳಲಾಗಿದೆ ಅಂತ ಮಂಡಳಿ ಅಧ್ಯಕ್ಷ ಅಸಗೋಡು ಜಯಸಿಂಹ ಹೇಳಿದ್ದಾರೆ. ಕಲಬುರಗಿಯ ಪತ್ರಿಕಾ ಭವನದಲ್ಲಿಂದು ಸುದ್ದಿಗೋಷ್ಠಿ ನಡೆಸಿ ಕಾರ್ಯಕ್ರಮದ ವಿವರ ನೀಡಿದರು. ನಗರದ ಜಯತೀರ್ಥ ಕಲ್ಯಾಣ ಮಂಟಪದಲ್ಲಿ ನಡೆಯಲಿರುವ ಕಾರ್ಯಕ್ರಮಕ್ಕೆ ಸಚಿವ ದಿನೇಶ್ ಗುಂಡೂರಾವ್ ಚಾಲನೆ ನೀಡಲಿದ್ದಾರೆ. ಕಲಬುರಗಿ, ಬೀದರ್, ಯಾದಗಿರಿ, ರಾಯಚೂರು, ಬೆಳಗಾವಿ, ಚಿಕ್ಕೋಡಿ ಸೇರಿದಂತೆ ಇನ್ನೂ ಹಲವು ಜಿಲ್ಲೆಗಳ 61 ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪುರಸ್ಕಾರ ನೀಡಿ ಗೌರವಿಸಲಾಗುವುದು ಎಂದರು. ಅಲ್ಲದೆ ಮಂಡಳಿಯ ವತಿಯಿಂದ ಇನ್ನೂ ಹಲವು ಯೋಜನೆಗಳು ಹಮ್ಮಿಕೊಂಡಿದ್ದೇವೆ ಅಂತ ಹೇಳಿದರು. ಇದೇ ಸಂದರ್ಭದಲ್ಲಿ ವಿಪ್ರ ಸಮಾಜದ ಹಿರಿಯ ಮುಖಂಡರಾದ ಕೃಷ್ಣಾಜಿ ಕುಲಕರ್ಣಿ ಹಾಗೂ ಪ್ರಶಾಂತ್ ಕೊರಳ್ಳಿ ಸೇರಿದಂತೆ ಇನ್ನೂ ಅನೇಕರು ಸುದ್ದಿಗೋಷ್ಠಿಯಲ್ಲಿ ಉಪಸ್ಥಿತರಿದ್ದರು. ಇಂದ ಬಾರಿ ಇತ್ತು, ಅದನ್ನು ನಾವೀಗ ನೇರ ಸಾಲ ಅಂತ ಮಾಡಿದ್ವಿ. ನೇರ ಸಾಲ ಅಂತಂದ್ರೆ ಯಾರು ಎಕನಾಮಿಕಲಿ ವೀಕರ್ಸ್ ಅಫ್ಕೋರ್ಸ್ ಮಾನದಂಡ EWS ನಾವು 2 ಲಕ್ಷ ರೂಪಾಯಿ ಅವರು ಸ್ಮಾಲ್ ಸ್ಟಾರ್ಟಪ್ ಕುಡಿ ಕೈಗಾರಿಕೆ ಮಾಡೋದಕ್ಕೆ ಅವರು ಬದುಕಿನ ಶಕ್ತಿ ತುಂಬಾ ಕೆಲಸ ಮಾಡಿದ್ವಿ. ಅದು 2 ಲಕ್ಷ ರೂಪಾಯಿ ಕೊಡ್ತೀವಿ. 20% ಸಬ್ಸಿಡಿ ಇರುತ್ತೆ. 20% ಸಬ್ಸಿಡಿ ಕೊಡ್ತೀವಿ ಮತ್ತು 4% ಸೊ ಅದು